ಹರೇ ಶ್ರೀನಿವಾಸ. ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರು ಜೋರಾಗಿ ಹೇಳಿ. ಶಾರದಾರಾವ್ ಅಂತ. ಶಾರದಾರಾವ್. ಓಕೆ. ತಮಗೆ ನಾನು ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳ್ಬೋದಾ? ಕೇಳ್ಬೋದು. ರೆಡಿ ಇದ್ದೀರಾ? ಕೇಳ್ಬೋದು. ಓಕೆ. ತಾವು ದೊಡ್ಡವರು. ತನ್ನ ಗಾಯಕ್ಕೆ ಔಷಧಿಯನ್ನು ಹಚ್ಚಿಕೊಂಡು ಅದು ಸಂಪೂರ್ಣವಾಗಿ ಗುಣವಾಗುವವರೆಗೆ ಇರುವ ಸಮಯದಲ್ಲಿ ಶ್ರೀನಿವಾಸನು ತನ್ನ ಕೃಷ್ಣಾವತಾರದ ಕಲ್ಪನೆಯನ್ನು ಮಾಡಿಕೊಂಡು ತಾನಿರುವ ಹುತ್ತವನ್ನು ಏನೆಂದು ಕಲ್ಪಿಸಿಕೊಂಡನು? ಇನ್ನೊಂದ್ಸಲ ಕೇಳ್ತೀನಿ. ತನ್ನ ಗಾಯಕ್ಕೆ ಔಷಧಿಯನ್ನು ಹಚ್ಚಿಸಿಕೊಂಡು ಅದು ಸಂಪೂರ್ಣವಾಗಿ ಗುಣವಾಗುವವರೆಗೆ ಇರುವ ಸಮಯದಲ್ಲಿ ಶ್ರೀನಿವಾಸನು ತನ್ನ ಕೃಷ್ಣಾವತಾರದ ಕಲ್ಪನೆಯನ್ನು ಮಾಡಿಕೊಂಡು ತಾನಿರುವ ಹುತ್ತವನ್ನು ಏನೆಂದು ಕಲ್ಪಿಸಿಕೊಂಡನು? ತನ್ನ ತಾಯಿಯಾದ ದೇವಿಕೆಯನ್ನು. ಹಾಂ, ತಾನಿರುವ ಹುತ್ತವನ್ನು ತನ್ನ ತಾಯಿಯಾದ ದೇವಿಕೆಯನ್ನು ಸ್ಮರಣೆ ಮಾಡಿದನು. ದೇವಕಿಯನ್ನು ಸ್ಮರಣೆ. ಸರಿಯಾದ ಉತ್ತರ. ಆ ಹುತ್ತದಲ್ಲಿ ಕೂತ್ಕೊಂಡು ತನ್ನ ಕೃಷ್ಣಾವತಾರದ ಕಲ್ಪನೆಯನ್ನು ಮಾಡಿಕೊಂಡು ಆ ಅವತಾರದಲ್ಲಿ ತಾನಿರುವ ತನ್ನ ತಾಯಿಯನ್ನು ನೆನಪು ಮಾಡಿಕೊಡ್ತಾನೆ ಪರಮಾತ್ಮ. ಇಲ್ಲಿ ದೇವಕಿ ದೇವಿಯನ್ನು ತಾನು ಕಲ್ಪನೆಯಲ್ಲಿ ತಂದುಕೊತಾನೆ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ವೇದವತಿಯನ್ನು ನೀನು ಮದುವೆಯಾಗಬೇಕು ಎಂದು ಶ್ರೀರಾಮದೇವರಲ್ಲಿ ಯಾರು ಬಿನ್ನಹ ಮಾಡಿದರು? ವೇದವತಿಯನ್ನು ನೀನು ಮದುವೆಯಾಗಬೇಕು ಎಂದು ಶ್ರೀರಾಮದೇವರಲ್ಲಿ ಯಾರು ಬಿನ್ನಹ ಮಾಡಿದರು? ಸೀತಾದೇವಿ. ಸೀತಾದೇವಿಯರು. ಹೌದಾ? ಸರಿನಾ? ಓಕೆ. ಓಕೆ ಓಕೆ ಸೀತಾದೇವಿಯವರು ಬಿನ್ನಹ ಮಾಡಿದರು ಅಂತ ಹೇಳಿದರು. ಸರಿಯಾದ ಉತ್ತರ. ಯಾಕೆ ಅಂತ ಸ್ವಲ್ಪ ತಾವು ಹೇಳ್ತೀರಾ? ಅವಳು ವೇದವತಿ. ಹಾಂ, ಇವು ಸೀತಾದೇವಿ ಬದಲು ವೇದವತಿ ಅಲ್ಲಿ ರಾವಣ ಇರ್ತಾರೆ. ಹೌದು. ರಾಮಾವತಾರದ ಕಷ್ಟಗಳೆಲ್ಲ ಅವಳು ಅನುಭವಿಸಿರ್ತಾಳೆ. ಹೌದು. ಆಗ ಏಕಪತ್ನಿ ವ್ರತಸ್ಥ ಅಂತ ಹೇಳಿ ಇವನು ಏಕಪತ್ನಿ ವ್ರತಸ್ಥ ಅಂತೇಳಿ ಆಮೇಲೆ ಅವನು ಹೇಳ್ತಾನೆ, ನಾನು ಮದುವೆ ಆಗು ಅಂತ ಹೇಳ್ತಾನೆ. ಹಾಂ, ಹೇಳ್ತಾಳೆ. ಆಮೇಲೆ ಅವಳು ಹೇಳ್ತಾನೆ ಏಕಪತ್ನಿ ವ್ರತದಿಂದ ಮುಂದೆ ಕಲಿಯುಗದಲ್ಲಿ ಶ್ರೀನಿವಾಸ ಅವತಾರದಲ್ಲಿ ನಾನು ಪ್ರಾಣಿಗ್ರಹಣ ಮಾಡ್ತೀನಿ ಅಂತ ಹೇಳ್ತಾರೆ. ತುಂಬ ಸುಂದರ. ಓಕೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ಅಷ್ಟರಲ್ಲಿ ರಾಮದೇವ್ರನ್ನ ಪರಮಾತ್ಮ ಇಲ್ಲಿ ರಾಮಾವತಾರ ನೆನಪು ಬಂತು. ಶ್ರೀರಾಮ ನಾಮ ಜಪಿಸಿದವಗೆ ಉಂಟೆ ಭವದ ಬಂಧನ, ಕಾಮಹರನ ಸತಿಯು ಸದಾ ನೇಮದಿಂದ ಭಜಿಸುವ ಶ್ರೀರಾಮನಾಮ. ಶ್ರೀರಾಮನಾಮ ಜಪಿಸಿದವಗೆ ಉಂಟೆ ಭವದ ಬಂಧನ. ಶಿವನು ಧನ್ಯನಾದ ಮೌನಿ ಯುವತಿ ಪವನೆಯಾದಳು. ಶಿವನು ಧನ್ಯನಾದ ಮೌನಿ ಯುವತಿ ಪವನೆಯಾದಳು. ರವಿಯ ಸುತನು ಪದವಿ ಪಡೆದ ಧ್ರುವನು ದಿವಿಜ ನೆಲೆಸಿದ. ಶ್ರೀರಾಮನಾಮ ಜಪಿಸಿದವಗೆ ಉಂಟೆ ಭವದ ಬಂಧನ. ಗಿರಿಜೆ ರಾಮ ಮಂತ್ರದಿಂದ ಪರಮ ಮಂಗಳೆಯಾದಳು. ಗಿರಿಜೆ ರಾಮ ಮಂತ್ರದಿಂದ ಪರಮ ಮಂಗಳೆಯಾದಳು. ವರದ ಗೋಪಾಲ ವಿಠಲ ನಾಮ ದುರಿತ ಕಾನನ ಪಾವಕ. ಶ್ರೀರಾಮನಾಮ ಶ್ರೀರಾಮನಾಮ ಜಪಿಸಿದವಗೆ ಉಂಟೆ ಭವದ ಬಂಧನ, ಉಂಟೆ ಭವದ ಬಂಧನ. ಪರಮಾತ್ಮನನ್ನು ಏನಂದರೆ ಯಾವುದೇ ಅವತಾರದಲ್ಲಿ ತಗೊಂಡ್ರು ಕಲಿಯುಗದಲ್ಲಿ ಏನು ಹೇಳಿದರೆ ಅಂದರೆ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಹೇಳಿದರೆ ನಮ್ಮ ಸಕಲ ಪಾಪ ಪರಿಹಾರ ಆಗಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ಪ್ರಭು. ಇನ್ನು ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಸ್ವಲ್ಪ ಹೊತ್ತಿನಲ್ಲಿ ಮೂರನೇ ಪ್ರಶ್ನೆಮ್ಮ ತಮಗೆ. ಸ್ವಲ್ಪ ಹೊತ್ತಿನಲ್ಲಿ ನಿನ್ನಲ್ಲಿಗೆ ಬರುವ ವೃದ್ಧೆಯು ಧರ್ಮಾರ್ಥ ಕುಶಲಳು. ಅವಳು ಆ ರೀತಿ ಧರ್ಮಾರ್ಥ ಕುಶಲರಾಗಿದ್ದಾಳೆ. ರಾಜನಿಗೂ ತಿಳಿಸಿ ಹೇಳು ಎಂದು ಯಾರು ಧರಣಿದೇವಿಗೆ ಹೇಳಿದರು? ಇನ್ನೊಂದ್ಸಲಿ ಕೇಳ್ತೀನಿ ತಮಗೆ. ಸ್ವಲ್ಪ ಹೊತ್ತಿನಲ್ಲಿಯೇ ನಿನ್ನಲ್ಲಿಗೆ ಬರುವ ವೃದ್ಧೆಯು ಧರ್ಮಾರ್ಥ ಕುಶಲಳು. ರಾಜನಿಗೂ ತಿಳಿಸಿ ಹೇಳು ಎಂದು ಯಾರು ಧರಣಿದೇವಿಗೆ ಹೇಳಿದಳು? ಧರಣಿದೇವಿಗೆ ಹೇಳಿದಂಥ
ಕೊರವಂಜಿ ವೇಷ ಹಾಕಿರ್ತಕ್ಕಂಥ ಪರಮಾತ್ಮನೇ ಈ ಮಾತು ಹೇಳ್ತಾನೆ. ಪರಮಾತ್ಮನೇ ಹೇಳ್ತಾನೆ, ಕೊರವಂಜಿ ವೇಷ ಹಾಕ್ಕೊಂಡು ಅವನೇ ಬಂದ ಪರಮಾತ್ಮನೇ ಈ ಮಾತು ಹೇಳ್ತಾನೆ. ಸರಿಯಾದ ಉತ್ತರ ಕೊರವಂಜಿ. ತನ್ನ ಕಾರ್ಯತ ಮಾಡ್ದವಗೆ ಇನ್ನೊಬ್ಬರ ಹೆಸರು ಹೇಳ್ದವಗೆ ಮುನ್ನ ಮದುವೆಯ ನಿಶ್ಚಯ ಮಾಡಿಕೊಂಡು ತನ್ನ ಬಳಗನೆಲ್ಲ ಕರೆಸಿದವಗೆ ಮಂಗಳಂ ಜಯ ಮಂಗಳಂ. ಅಂದರೆ ಎಷ್ಟೇ ನಾವು ಯಾರಿಗೆ ಹೇಳಿದರೂ ಕೂಡ ಮತ್ತೆ ನಮ್ಮ ಕಾರ್ಯವನ್ನು ಆಗಿನ ಇಲ್ಲೋ ಅಂಥೇಳಿ ತಿಳ್ಕೊಬೇಕು ಅಂಥೇಳಿ ತಾನೇ ಕೊರವಂಜಿ ವೇಷ ಹಾಕ್ಕೊಂಡು ಪರಮಾತ್ಮ ಹೋಗ್ತಾನೆ. ಮುಂದಿನ ಪ್ರಶ್ನೆಗೆ ಬರೋಕ್ಕಿಂತ ಮೊದಲು ಕೊನೆ ಪ್ರಶ್ನೆ ತಮಗೆ. ಅದಕ್ಕೆ ಬರೋಕ್ಕಿಂತ ಮೊದಲು ತಾವು ಏನು ತಮ್ಮ ಒಂದು ಸಾಧನೆ? ನಮ್ಮ ಸಾಧನೆ ಅಂದರೆ ನಮ್ಮದು ಚಿಕ್ಕ ವಯಸ್ಸಿಂದ ನಮಗೊಂಥರ ಸೋಷಿಯಲ್ ಒಂದು ಸಮಾಜ ಸೇವೆ. ಹಾಂ, ಅದರಲ್ಲಿ ನಮ್ಮದು ಮಹಿಳಾ ಸಮಾಜ ಮಾಡಿದ್ದು. ಆಮೇಲೆ ಏರಿಯಾದಲ್ಲಿ ಒಂದು ಡೆವಲಪ್ಮೆಂಟ್ಗೆಲ್ಲ ಓಡಾಡಿ ನೀರು ಲೈಟ್ ಎಲ್ಲ ತೊಗೊಂಬಂದ್ವಿ. ಆಮೇಲೆ ದಾವಸ ಮಠ ಮಾಡೋದಾಯಿತು, ಮಾಡಿದ್ವಿ. ಗುರುಗಳು ಬಂದರು. ಆಮೇಲೆ ಇದು ಒಂದು ವೃದ್ಧಾಶ್ರಮ ಮಾಡಬೇಕು ಅಂತ ಹೋದಾಗ ಪಾಪ ಬೆಟಗೇರಿಯವರು ನಮಗೆ ಒಂದು ಒಳ್ಳೆ ಸೂಚನೆ ಕೊಟ್ಟರು. ನಂದನವನ ಅಂತ ಹೆಸರು ಇದ್ದರು. ಆ ಹೆಸರು ತಕ್ಕ ಎಲ್ಲ ನಂದನವನದಾಗಿದೆ. ನೋಡಿ ಇರ್ತಕ್ಕಂಥ ಎಲ್ಲ ಮಹಿಳೆಯರು ನೋಡಿ ನಂದನವನ ಅಂತ ನಂದನವನಾಗೇ ಇದೆ. ಇದು ಬೆಳಗಾಗಿದ್ದು ಒಂಥರ ಮಠದಲ್ಲಿ ಹೋಗ್ತಾರೆ, ವಾತಾವರಣ ಮಾಡ್ತಾರೆ, ಒಳ್ಳೆ ದೇವನಾಮ ಹಾಡ್ಕೊಂಡು ಆರಾಮ ಎಲ್ಲ ಇದ್ದರೆ ಈಗ ನಂಗೆ ತುಂಬ ಸಂತೋಷ. ಅಂದರೆ ಈ ನಂದನವನದಲ್ಲಿ ಹೇಗೆ ಆನಂದವಾಗಿ ಕಾಲ ಕಳೀತಿದ್ರೋ ಆ ರೀತಿ ಇಲ್ಲಿಯ ವೃದ್ಧರು ಹಾಗೇ ಇರಲಿ ಅಂತ ಬಯಸಿ ತಾವು ಏನಂತಂದರೆ ಈ ಒಂದು ವೃದ್ಧಾಶ್ರಮವನ್ನು ಸ್ಥಾಪನೆ ಮಾಡಿದ್ದೀರಿ. ಅದು ಅಲ್ಲದೆ ಸಮಾಜ ಸೇವೆ ಮಾಡಬೇಕನ್ನೋದೇ ಅವ್ರದ್ದು ಒಂದು ಉದ್ದೇಶ. ಯಾಕಂದರೆ ಸಮಾಜಕ್ಕೆ ನಾವು ಏನಾದರೂ ಕೊಡಬೇಕು ನಾವು ಬಂದಿದ್ದಕ್ಕೆ ಅಲ್ವಾ. ಎಲ್ಲಿ ಇದು ಏನು ಎಲ್ಲಿಂದ ಬಂದು ಎಲ್ಲಿಗೆ ಹೋಗುವಿ ಕಾರಣ ಹುಡುಕಲು ಹೊರಟಿಹೇನು. ಎಲ್ಲಿ ಬಂದೀವಿ, ಎಲ್ಲಿ ಹೋಗ್ತೀವಿ, ಮುಂದೇನು ಏನೂ ಗೊತ್ತಿಲ್ಲ. ಆದರೆ ನಾವು ಮಾಡಿದ್ದು ಏನೋ ಒಂದು ಸ್ವಲ್ಪ ಕಾರ್ಯ ಇದ್ರೂ ಅದನ್ನು ಜನ ನೆನೆಸ್ಕೊತಾರೆ. ಅಲ್ಲ, ಮರ ಹುಟ್ಟು ಮರ ಹೋಯ್ತು ಅಂದರೆ ಪ್ರಯೋಜನ ಇಲ್ಲ. ಅದಕ್ಕೆ ಹುಟ್ಟಿದಕ್ಕೇನೋ ಒಂದು ವ್ಯವಸ್ಥೆ ಆಗಬೇಕದಕ್ಕೆ. ಸಾರ್ವಜನಿಕರಿಗೆ ಒಂದೇನೋ ಇದು ಸಮಾಜ ಸೇವೆಗೆ ಒಂದು ನಿರತರಾಗಿದ್ದರೆ ಅದಕ್ಕೆ ಒಂದು ಸಂತೋಷ ಸಿಗುತ್ತೆ. ಅದೇ ಮೊದಲೆಲ್ಲ ಈ ಚಕ್ರವರ್ತಿಗಳವರೆಲ್ಲ ಏನು ಮಾಡ್ತಿದ್ರು, ಬಾವಿಗಳನ್ನು ತೋಡೋರು, ಕೆರೆಗಳನ್ನು ಇದು ಮಾಡೋರು. ಈಗಿನವರು ಮುಚ್ಚುತ್ತಾ ಇದ್ದಾರೆ ಅದನ್ನೆಲ್ಲ ಮಾಡಿ ಸಾರ್ವಜನಿಕರಿಗೆ ಪ್ರಜೆಗಳಿಗೆ ಅನುಕೂಲ ಆಗಲಿ ಅಂತ ಮಾಡೋರು ಅಲ್ವಾ. ಆ ರೀತಿ ಒಂದು ಏನೇ ಮಾಡಿದರೆ ಅದನ್ನು ಮುಂದೆ ನೆನೆಸ್ಕೋತಾರೆ. ಇನ್ನು ಕೊನೆ ಪ್ರಶ್ನೆ ತಮಗೆ. ಶಮೀ ವೃಕ್ಷವು ಎಲ್ಲಿರುವುದು ಎಂದು ಅಗಸ್ತ್ಯ ಮುನಿಗಳು ಹೇಳಿದರು. ಶಮೀ ವೃಕ್ಷವು ಎಲ್ಲಿರುವುದು ಎಂದು ಅಗಸ್ತ್ಯ ಮುನಿಗಳು ಹೇಳಿದರು. ಅಗಸ್ತ್ಯ ಮುನಿಗಳು ಉತ್ತರ ದಿಕ್ಕಿನಲ್ಲಿ ಇದೆ ಅಂತ ಅಗಸ್ತ್ಯ ಮುನಿಗಳು ಅವರಿಗೆ ಹೇಳಿದರು. ಉತ್ತರ ದಿಕ್ಕಿನಲ್ಲಿ ಕುಮಾರಧಾರೆ. ಸರಿಯಾದ ಉತ್ತರ. ಉತ್ತರ ದಿಕ್ಕಿನಲ್ಲಿ ಕುಮಾರ ತೀರ್ಥದ ಸಮೀಪದಲ್ಲಿದೆ ಅಂಥೇಳಿ ಅಗಸ್ತ್ಯ ಮುನಿಗಳು ಹೇಳ್ತಾರೆ. ತಾವು ಎಲ್ಲ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಬಂದು ಎಲ್ಲ ಪ್ರಶ್ನೆಗಳಿಗೂ ನಗನಗತ ನಿರರ್ಗಳವಾಗಿ ಉತ್ತರಗಳನ್ನು ಕೊಟ್ಟಿದ್ದೀರಿ. ಅದು ಅಲ್ಲಂಗೆ ನೀವು ಮಾಡುವಂಥ ಸಮಾಜ ಸೇವೆ ಇದನ್ನು ಕೂಡ ತಿಳಿಸಿದ್ದೀರಿ. ಎಲ್ರಿಗೂ ಸಂತೋಷ ಆಗಿರುತ್ತೆ, ನಮಗೂ ಸಂತೋಷ ಆಗಿದೆ. ತಾವು ಈ ಒಂದು ರಥೋತ್ಸವದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ನಮಸ್ಕಾರ.